ಆಕಾಶದಾಚೆ ತನಕ ಎಲ್ಲೋಗಿದ್ರಿ? ಅಂಜಿ ಅಂಜಿ ನೋ ಸಂಜಿ ನಾನ್ ಬರ್ಸಲ್ಲ. ನಮ್ಮ ಕುರಿನ ಕರ್ಕೊಬರಕ್ ಅಂತವ ಕಡೆ ಈ ತರ ನೋಡ್ರಿ ಗಾಯ್ಸ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ಲಾಗ್ ಏನಪ್ಪ ಅಂದರೆ ನಮ್ಮ ಮನೇಲಿ ಫಂಕ್ಷನ್ ಇತ್ತು, ಅದರ ಪ್ರಿಪ್ರೇಷನ್ಸು ಹೇಗಿತ್ತು, ಹಾಗೆ ಫಂಕ್ಷನ್ ದಿನ ಹೇಗಿತ್ತು ಅಂತ ಫುಲ್ ಲಾಗ್ ಇದೆ. ಕೊನೆವರೆಗೂ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹ್ಯಾಪಿ ಅಂಕಲ್ ನೈಟೇ ಪಾಯಸ ಮಾಡೋಕೆ ರೆಡಿ ಮಾಡ್ತವ್ರೆ. ಬಿಕಾಸ್ ಅದು ಫ್ರಿಜ್ಜಲ್ಲಿ ಇಡಬೇಕಂತೆ ಕೂಲ್ ಆಗೋಕೆ. ಅದಕ್ಕೆ ಇವತ್ತು ನೈಟೇ ಅಡ್ವಾನ್ಸ್ ಮಾಡಿಟ್ರೆ ನಾಳೆ ಬೆಳಗ್ಗೆ ತಿನ್ನಕ್ಕೆ ಬರುತ್ತೆ ಅಂತ. ಏನಂತೀರ ಸಂಜು? ಯಾಕೆ ಸ್ವೀಟ್ ಮಾಡ್ತಿದ್ದಾರೆ ಈಗಲೇ? ಇವಾಗಲೇ ಯಾಕಂದರೆ ಅದು ಆಮೇಲೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಆದ್ಮೇಲೆ ಇವಾಗ ಯಾವುದೇ ಫುಡ್ ಆಗಲಿ ಆರೋಗ್ಯದಲ್ಲಿ ಹೇಗೆ ಟೇಸ್ಟ್ ಬರುತ್ತೆ ಹಾಗೆ ಇದನ್ನು ಮುಂದೆನೇ ಮಾಡ್ತಾ ಇದ್ದಾರೆ. ಯಾಕಂದರೆ ಅದು ಫುಲ್ಲು ಟೇಸ್ಟ್ ಬರಲಿ ಅಂತ. ನೋಡಿ ಸ್ವಲ್ಪ ಹಿಂದೆರಡು ಅದಕ್ಕೆ ಏನು ಹಾಕ್ತೀವಿ ಅಂತ. ಇನ್ನೊಂದೇನು ಗೊತ್ತಾ, ಇದನ್ನ ಇಲ್ಲೇ ಕೆಳಗಿಟ್ಟಿದ್ವಿ. ಸಂಜು ವೀರಿಸ್ ಕಳಿಸ ಅಂತ ಕೇಳ್ತಾ ಇದ್ದಾಳೆ ಗೈಸ್. ನಾಚಿಕೆ ಆಗಲ್ವಾ ನಿಂಗೆ? ನೈಟ್ ಊಟಕ್ಕೆ ಏನೋ ಮಾಡ್ತಾವ್ರೆ, ಕೇಳಿ ಏನು ಮಾಡ್ತಾವ್ರೆ. ಏನು ಮಾಡ್ತಿದ್ದೀರಾ ನೈಟ್ ಊಟಕ್ಕೆ? ಮಿರ್ಚಿ ಬೋಂಡ ಹಾಕಿದ್ದೀನಿ, ಟೊಮೆಟೊ ರಸಂ ಮಾಡಿದ್ದೀನಿ. ಸೊ ಮಕ ತೋರಿಸಿ ಹೇಳಿ. ಎಲ್ಲರೂ ಕೆಲಸ ಮಾಡ್ತಿದ್ರೆ ನಾವು ಸಾಂಗ್ ಆಡಬೇಕು ಅಂತ ರೂಮಲ್ಲಿ ಬಂದಿದ್ದೀವಿ. ಕೇಳಿಸ್ಕೊಳ್ಳಿ ನಿಮಗೋಸ್ಕರ. ಆಕಾಶದಾಚೆ ನವಿಲಾಗಿ ಕುಣಿತೆ, ನಿನ್ನ ಹೆಜ್ಜೆಗೆ ನೀ ತಾಳವಲ್ಲವೇ. ಅಷ್ಟೇ ಬರೋದು ಗಾಯ್ಸ್. ಗೈಸ್ ಈಗೀಗ ಹೊಸ ನೇಮ್ ಎಂಟ್ರಿ ಆಗಿದೆ, ಅಂಜಿ ಅಂಜಿ ನೋ ಸಂಜಿ ಸಂಜನಾ ನಿನ್ಕೊಳಮ್ಮ. ಸೊ ಇದು ನೆಕ್ಸ್ಟ್ ಡೇದು ಕಂಟಿನ್ಯೂಷನ್ ಲಾಗ್ ಆಗಿತ್ತು. ನಾವಿದ್ದಾಗ ಬೆಳಗಿನ ಜಾವ 3 ಗಂಟೆ ಆಗಿತ್ತು. ಹಾಗೆ ನಮ್ಮ ಅಮ್ಮ ಮತ್ತು ನಮ್ಮ ಆಂಟಿ ಇಬ್ಬರು ಸೇರಿ ದೇವ್ರಿಗೆ ಎಡೆಗೆ ಅಂತ ಹೇಳ್ಬಿಟ್ಟು ಹೋಳಿಗೆ ಬದನೆಕಾಯಿ ಮಾಡ್ತಾಯಿದ್ರು. ಹಾಗೆ ನಮ್ಮ ಅಜ್ಜಿನೂ ಕೂಡ ಹೊರಗಡೆ ನಾಷ್ಟಕ್ಕೆ ಅಂತೇಳಿ ತರಕಾರಿ ಎಲ್ಲ ಕಟ್ ಮಾಡ್ತಾಯಿದ್ರು. ನಮ್ಮ ತಂಗಿ ಮತ್ತು ತಂಗಿ ಫ್ರೆಂಡು ರಂಗೋಲಿ ಎಲ್ಲ ಹಾಕ್ತಾಯಿದ್ರು. ಹಾಗೆ ನಾನು ಕೂಡ ಸ್ನಾನ ಮಾಡ್ಕೊಂಡು ಹೊರಗಡೆ ಬಂದೆ. ಬೆಳಗ್ಗೆನೇ ಅಷ್ಟು ಚಳಿಯಲ್ಲಿ ಎದೊಳಕ್ಕೆ ಬೇಜಾರಾಗ್ತಿತ್ತು. ಸೊ ಇವಾಗ ರೆಡಿ ಆಗಿನಿ. ಇದು ಪೂಜೆಗೆ ಮೇಯ್ನು ಡೊಳ್ಳು ಬೇಕಲ್ವಾ, ಅದನ್ನ ತೊಗೊಂಬಂದಿದ್ರು. ಹಾಗೆ ಅದಕ್ಕೂ ಕೂಡ ಪೂಜೆ ಮಾಡಿದ್ವಿ. ನಾವು ಪ್ರತಿ ಸರಿ ಬ್ಯಾಟೆ ಮಾಡಿದಾಗೆಲ್ಲ ಇದನ್ನ ತರಿಸ್ತೀವಲ್ವ, ತಂದಾಗೆಲ್ಲ ಅದನ್ನ ಪೂಜೆ ಮಾಡಿದ್ಮೇಲೆ ಮುಂದೆ ನಾವು ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಮಾಡೋದು. ನೋಡ್ರಿ ನಮ್ಮ ಕುರಿನ ಕರ್ಕೊಬರಕ್ಕಂತವ. ಈ ಕುರಿಗಳನ್ನ ಬೇಟೆ ದಿನ ಡೈರೆಕ್ಟ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಾರ್ದಂತೆ. ಒಂದು ರೌಂಡ್ ಮನೇಲಿ ಕರ್ಕೊಂಬಂದು ಮನೆ ಒಳಗೆಲ್ಲ ಸುತ್ತಾಡಿಸಿ ಆಮೇಲೆ ಅದನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು. ಅದಕ್ಕೋಸ್ಕರ ಮನೆ ಒಳಗೆ ತೊಗೊಂಡು ಬಂದಿದ್ರು. ಒಂಥರ ಅವ್ನು ನೋಡಿದ್ರೆ ಬೇಜಾರಾಗ್ತಿತ್ತು. ತಂದು 1 ವಾರ ಸಾಕ್ತೀವಿ ಅಂದ್ರೂ ಕೂಡ ಅಷ್ಟು ಅಟ್ಯಾಚ್ ಆಗ್ತೀವಿ. ಇನ್ನು 3-4 ವರ್ಷ ಸಾಕಿದವ್ರು ಎಷ್ಟೊಂದು ಕ್ಲೋಸ್ ಆಗಿರ್ತಾರೋ ಏನೋ. ಆಂಟಿ ಏನು ಟೆನ್ಷನ್ ಆಯ್ತು? ಅಯ್ಯೋ ಗೈಸ್, ಹುಡುಗಿ ಊಟ ಮಾಡಬಾರ್ದು ಉಪವಾಸ ಇರ್ಬೇಕಂದ್ರೆ ನೋಡಿ ಕಳುವಿಲೆ ಜ್ಯೂಸ್ ಕುಡಿತದಾಳೆ. ಎಲ್ಲ ಸುಳ್ಳ. ಈ ಹುಡುಗಿ ನೋಡ್ರಿ, ಈಕಿನು ಕಿಚನ್ ಏನು ಗಲೀಜಾಗ್ಬಿಡುತ್ತೆ ಗೈಸ್. ಏನು ಕ್ಲೀನ್ ಮಾಡೋಕ್ಕಾಗಲ್ಲ. ಇಲ್ಲೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದಾರ. ಎಲ್ಲರೂ ವೆಯ್ಟ್ ಮಾಡ್ತಾರೆ. ಬರ್ರಿ ಹೊರಗಡೆ ಏನು ಮಾಡ್ತಾರಂತ ನೋಡೋಣ ಅಂತ. ನೋಡ್ರಿ ಗೈಸ್, ಹೊರಗಡೆ ಎಲ್ಲ ನಾಷ್ಟ ಮಾಡಕ್ಕೆ ಬರ್ತಾರೆ. ಅವ ಇವಾಗ ಇಷ್ಟೆಲ್ಲ ರಶ್ ಇದ್ರೆ ನಾವು ವೀಡಿಯೋ ಮಾಡ್ತಾ ಇದ್ರೆ ಯಾಕಂದ್ರೆ ಸುಗುಳ್ತಾರೆ. ಇಲ್ಲಿ ನೋಡ್ರಿ ಅಮ್ಮ ಸರ್ಕ ಇದು ಯಾಕೆ ಮಾಡ್ತಾರಂದ್ರೆ ಕಳಸ ಹಿಡ್ಕೊಳಕ. ನಮ್ಮ ಕಡೆ ಈ ಥರ ನೋಡ್ರಿ ಗಾಯ್ಸ್, ಏನೇ ಫಂಕ್ಷನ್ ಆದ್ರೂ ಕಳಸ ಹಿಡ್ಕೊಳೋರಿಗೆ ಈ ಥರ ಹಾಕ್ತಾರ. ಈಗ ಕಳಸ ಹಿಡ್ಕೊಂತಾಳೆ ಇವಾಗ. ಈಕಿ ನೋಡ್ರಿ ಗಾಯ್ಸ್, ನೀನು ಹಾಕಬೇಕಾಗಿತ್ತು. ಬೇಡ ಇದೆಲ್ಲ ದೇವ್ರಿಗೆ ಕೊಡೋದು, ಮತ್ತು ಅದನ್ನ ಇಟ್ಟು ನಮಸ್ಕಾರ ಹಾಕೋದು ಫ್ರೆಂಡ್ಸ್. ಆಂಟಿ ಏನಂಟಿ ಇದು? ಸೊ ನೋಡ್ರಿ ಗೈಸ್, ಬಿಸಿಲು ಫುಲ್ಲು. ನೋಡ್ರಿ ಗೈಸ್ ಎಲ್ಲ ಹೋಗ್ತಾರೆ.
ಹೋಗ್ತಾ ಇದ್ದಾರೆ, ಕಂಟಿನ್ಯೂ ಮಾಡ್ತೀನಿ. ಎಲ್ಲರೂ ಹೋಗ್ತಾರೆ ಇವಾಗ. ಇವ್ರಿಗೆ ನೀರು ಹಾಕ್ತಾರೆ ನೋಡ್ರಿ ಗೈಸ್. ಇವ್ರಿಗೆ ನೋಡ್ರಿ ಗಾಯ್ಸ್, ಈ ಥರ ಎಲ್ಲ ಮಾಡ್ತಾರೆ. ಮೋಕ್ಷಿತ್ ಆಮೇಲೆ ನಮ್ಮೂರು ದೇವಸ್ಥಾನಕ್ಕೆ ಬಂದ್ವಿ. ಯಾವ ದೇವಸ್ಥಾನ ಅಂದರೆ ದ್ಯಾಮಮ್ಮ ದೇವಸ್ಥಾನ, ನಮ್ಮೂರ ಗ್ರಾಮ ದೇವತೆ ನೋಡಿ. ಆಮೇಲೆ ಇವರಿಗೆ ತಲೆ ಮೇಲೆ ಮತ್ತೆ ದೇವಸ್ಥಾನದಲ್ಲಿ ಇನ್ನೊಂದು ಟೈಮ್ ನೀರು ಹಾಕಿ ಈ ಥರ ಕಂಬಳಿ ಹಾಸಿ ಕಂಬಳಿ ಮೇಲೆ ಹಾಕಿ ಹಿಂಗೆ ಕುಂದಿರ್ಸ್ತಾರೆ. ಇದ್ರ ಶಾಸ್ತ್ರ ಸಂಪ್ರದಾಯಗಳ ಬಗ್ಗೆ ನಂಗೆ ಅಷ್ಟೊಂದು ಗೊತ್ತಿಲ್ಲ. ಆಮೇಲೆ ಇವ್ರಿಗೆ ಅಲ್ಲಿ ತಂದಿರೋರೆಲ್ಲ ಅದೇನೋ ಸೀರೆ ಮಾಡೋದು ಬಟ್ಟೆ ಎಲ್ಲ ಮಾಡ್ತಾರೆ. ಇವರೆಲ್ಲ ಈ ಥರ ಬಳೆ ಹಾಕಿ ಅವ್ರಿಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮುಗಿಸ್ಕೊಳ್ತಾರೆ. ಫಸ್ಟು ನಮ್ಮ ತಂಗಿಗೆ ಪೂಜೆ ಮಾಡಿದರು, ಅದಾದಮೇಲೆ ಈ ಥರ ನಮ್ಮ ಅಪ್ಪಗೆ ಪೂಜೆ ಮಾಡ್ತಾ ಇದ್ದಾರೆ. ಇದು ಒಂಥರ ತುಂಬಿದ ಕುಟುಂಬದಲ್ಲಿ ಫ್ಯಾಮಿಲಿ ಎಲ್ಲ ಸೇರಿ ಈ ಥರ ಫಂಕ್ಷನ್ ಮಾಡೋದ್ರಲ್ಲಿ ಇರೋ ಖುಷಿನೇ ಬೇರೆ ನೋಡಿ. ಹಾಗೆ ನಮ್ಮ ಅಮ್ಮನೂ ನಮ್ಮ ಅಪ್ಪಗೆ ಫಸ್ಟು ವಿಭೂತಿ ಎಲ್ಲ ಹಚ್ಚಿ ಆಮೇಲೆ ಅವರೇ ಕಳ್ಸೆಲ್ಲ ಬೆಳಗ್ತಾಯಿದ್ರು. ಒಂಥರ ಫ್ಯಾಮಿಲಿ ಫಂಕ್ಷನ್ಸ್ ಬಂದರೆ ಅಪರೂಪಕ್ಕೆ ಖುಷಿ ಅಲ್ವಾ. ನಾನು ಆ್ಯಕ್ಚುಲಿ ಇದು ನಾರ್ಮಲ್ ವಾಯ್ಸ್ ಏನಿತ್ತಲ್ಲ ಅದಕ್ಕೆ ಬಿಡ್ತಾಯಿದ್ದೆ, ಬಟ್ ಬ್ಯಾಕ್ಗ್ರೌಂಡು ತುಂಬಾ ವಾಯ್ಸ್ ಓವರಿತ್ತು, ತುಂಬ ಡಿಸ್ಟರ್ಬೆನ್ಸ್ ಇತ್ತು. ನೀವು ವಿಡಿಯೋ ನೋಡೋರ್ಗೂ ಕೂಡ ಡಿಸ್ಟರ್ಬ್ ಆಗಬಾರ್ದು, ಮತ್ತು ಹಾಗೆ ವಿಡಿಯೋಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇತ್ತಲ್ಲ ಕಾಪಿ ರೈಟ್ಸ್ ಆಗಬಾರ್ದು ಅಂತ ಅಷ್ಟೇ. ಏನು ಮಾಡಕ್ಕಂತ ಆಂಟಿ? ಮಾಡಿದ್ವಿ, ಹಂಗಾಗಿ ಪೂಜೆಗೆ ಒಳಗೆ ನೀರ ಮಾಡ್ಬೇಕಂದ್ರು ಎಡಿಗೆ ಈ ಹುಡುಗಿ ನೋಡ್ರಿ ಫ್ರೆಂಡ್ಸ್, ನಾನ್ ವೆಜ್ ಹೆಂಗೆ ತಿಂತಾರೆ ಇಲ್ಲ ಅರ್ಚನಾ? ನಾ ತಿನ್ನಲ್ಲ. ನೀವು ತಿನ್ನಲ್ಲ ಅಂದ್ರೆ ನಮಗೂ ಬೇಡ ಅಂತಾರೆ. ದೇವ್ರಿಗೆ ತಿನ್ನಿಸಿದ್ಮೇಲೆ ನಾವು ತಿನ್ಬಿಡ್ತೀವಿ. ಮತ್ತೆ ನಮ್ಮ ಪಲಾವು ಮತ್ತೆ ಚಿಕನ್ ಅಂದ್ರೆ ಚಿಕನ್. ಫ್ರೆಂಡ್ಸ್ ಇವರು ಸಣ್ಣ ವಯಸ್ಸಿಂದ ತಾವೇ ತಿಂದು ರೂಢಿ ಮಾಡ್ರೆ ನಮಗೆ ರೂಢಿ ಮಾಡಿಸಿಲ್ಲ, ಅದಕ್ಕೆ ನಮಗೆ ರೂಢಿ ಇಂಥವ್ರು ಇದ್ದಾರೆ. ಏನು ಮಾಡ್ಬೇಕು ಹೇಳ್ರಿ ಫ್ರೆಂಡ್ಸ್, ಕಮೆಂಟ್ಸ್ ಮಾಡ್ತೀವಿ. ಅಂದರೆ ಒಂದೊಂದು ಮೂಲೆಯಲ್ಲಿ ಒಬ್ಬೊಬ್ರು ಈ ರೀತಿ ಮಲ್ಕೊಂಡಾರ ನೋಡ್ರಿ, ಏನು ಮಾಡೋಣ. ನಾವು ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರೋಷ್ಟರಿಗೆ ಒಂದು ಮಾರ್ನಿಂಗ್ 8 ಗಂಟೆ ಆಗಿತ್ತು. ಅಷ್ಟರಲ್ಲಿ ನಾಷ್ಟೆಲ್ಲ ರೆಡಿ ಮಾಡಿದ್ರು. ಆಮೇಲೆ ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡಬೇಕಲ್ವಾ, ಅಷ್ಟೊತ್ತಿಗೆ ಇವರು ಎಲ್ಲ ಭಟ್ರೆ ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡಿಕೊಂಡು ಅವರೇ ಅಡುಗೆ ಮಾಡ್ತಾಯಿದ್ರು. ಒಂಥರ ಖುಷಿಯಾಗುತ್ತೆ. ಹಾಗೆ ಒಬ್ಬರೊಬ್ಬರೇ ರಿಲೇಟಿವ್ಸ್ ಕೂಡ ಬರ್ತಾಯಿದ್ರು. ಅವ್ರನ್ನೆಲ್ಲ ನಾವು ಕೇರ್ ಮಾಡೋದ್ರಲ್ಲಿ ಮಾತಾಡೋದ್ರಲ್ಲಿ ನಾನು ಎಷ್ಟೋ ಕ್ಲಿಪ್ಪಿಂಗ್ಸ್ ತಗೊಂಡಿಲ್ಲ. ಆಮೇಲೆ ಎಲ್ಲರೂ ಮುಗಿದೋದ್ಮೇಲೆ ಲಾಸ್ಟ್ ಒಂದು 3:30-4 ಗಂಟೆ ಆಗಿತ್ತು. ಅವಾಗ ನಾವು ಊಟ ಮುಗಿಸ್ಕೊಂಡ್ವಿ. ಜನ ಎಲ್ಲ ಬಂದಿದ್ದರು. ನಾವು ಯಾವುದು ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ಅಷ್ಟೊಂದು. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್